ನಾವೆಲ್ಲ ಬೆಂಗಳೂರಲ್ಲಿ ಸರ್ ಖಾನಾ ಕಾಯಾಸೋ ಪಾನಿ ಪಿಯಾಸೋ ಅಂತೆಲ್ಲ ಮಾತಾಡ್ತೀವಿ, ಇಲ್ಲಿ ಹೇಗೆ ಅಂತ ದಕ್ಷಿಣಿ ಉರ್ದು? हाँ ಇದೆಲ್ಲ आप खाना खाए क्या ಹಾ, ಓಕೆ. ಕೀ ಆತ ಅಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಕೀ ಬರುತ್ತೆ. ಖಾನಾ ಖೈ ಕಿ. ಹಾ. ಹಾ, ಇಲ್ಲಿ Correct. ಖಾನಾ ಖಾए क्या ಹಾ, ನೋಡ್ರಿ ಅದು ಎಷ್ಟು ಡಿಫ್ರೆನ್ಸ್ ಇದೆಯೋ. ಕರೆಕ್ಟ್. ಕಬ್ ಆಯಾ ಹಾ, ಕಬ್ ಆಯಾ ಅಲ್ಲಿ ಕಬ್ ಆಯ್ ಕಿ ಅಂತ ಹಾ. ಸ್ವಲ್ಪ ಅದು ಕೀವರ್ಡ್ ಯೂಸ್ ಮಾಡ್ತಾರೆ. ಇಲ್ಲಿ ಈ ತರದ್ದೆಲ್ಲ ವರ್ಡ್ ಇದೆಯಾ ಸರ್? ಕೈಕೋ ಆ ತರದ್ದೆಲ್ಲ? ಕೈಕೋ ಇದೆ. ಅದು Okay. ಸ್ವಲ್ಪ ನಾನು ಎಡ್ವರ್ಟ್ ಅನ್ಸ್ತದೆ ಅಲ್ಲಿ, ಯಾಕಂದ್ರೆ ನಾನು ನಾರ್ತ್ ಇಂಡಿಯಾ ಹೋದಾಗ ಹಾ. ಕೈಕೋ ಅಂತ ಅಂದ ತಕ್ಷಣ ಅರ್ಥ ಆಗಲ್ಲ. ಅರ್ಥ ಆಗೋದಿಲ್ಲ ಅವ್ರಿಗೆ. ಅಂಡ್ ಅದೇನೋ ಬೇರೆ ಕ್ಯೂ ಅಂತ ಕೇಳ್ಬೇಕು ಅವ್ರಿಗೆ. ಕ್ಯೂ ಅಂತ. ಅದ್ ನಾನು ಅಲ್ಲಿ ಹೋದಾಗ ಅದನ್ನು ಕಲ್ತಿದ್ದೀನಿ ಅದು. ಓಕೆ. ಬಟ್ ಇಲ್ಲಿ ಅದು ವೆರಿ ನ್ಯಾಚುರಲ್ ವರ್ಡ್ ಅದು. ಕೈಕು ಅನ್ನೋದು ಬಹಳ ನ್ಯಾಚುರಲ್ ವರ್ಡ್ ಅದು. ಹಾಗಾಗಿ ಅವ್ರಿಗೂ ಸ್ವಲ್ಪ ಬೇರೆ ರೀತಿ ಅನಿಸ್ತಿರ್ತದೆ, ಯಾರಿಗೆ ನಮ್ಮ ಬೆಂಗಳೂರು ಅವರಿಗೆ. ಹೌದು, ಬೆಂಗಳೂರು ಫ್ರೆಂಡ್ಸ್ ಎಲ್ಲ ಇದೇನಿದು ಕೈಕು ಅಂತಾನೆಲ್ಲ ಅಂತ. ಕರೆಕ್ಟ್. ಸೊ ಇದು ಸ್ವಲ್ಪ ನಮಗೆ ಹೈದರಾಬಾದಿ ಇನ್ಫ್ಲುಯೆನ್ಸ್ ಇದೆ. ಹೌದು. ಇನ್ಫ್ಯಾಕ್ಟ್ ತಬು ಅಂತ ಇದ್ದಾರೆ ಆಕ್ಟರ್, ಬಾಲಿವುಡ್ ಆಕ್ಟರ್, ಹೌದು. ಗೊತ್ತಿರುತ್ತೆ ತಮಗೆ. ಹೌದು. ಅವ್ರ ಜೊತೆ ಮಾತಾಡುವಾಗ ಹೀಗೆ ಹೇಳಿದೆ, ಅವ್ರು ಬೆಂಗಳೂರು ಲ್ಯಾಂಗ್ವೇಜ್ ಒಂದ್ಸತಿ ಹೇಳ್ಕೊಡು ಅಂತ. ನಾ ಹೇಳಿದೆ ನೀವು ಹೈದರಾಬಾದಿ ಲ್ಯಾಂಗ್ವೇಜ್ ಹೇಳ್ಕೊಡಿ ಅಂತ. ಬೈಗನ್ ಕೆ ಬಾತಾ ಕರೆತು ಬೈಗನ್ ಮೇ ಮಿಲಾತೆ ಅಂತಾರೆ ಸರ್. ಆ ತರದ ಇನ್ಫ್ಲೂಯೆನ್ಸ್ ಇದೆ, ತುಂಬಾ ಇದೆ ಈ ಕಡೆ. ತುಂಬಾ ಇದೆ. ಓಕೆ ಸರ್, ಇದು ಊಟದ ವಿಚಾರದಲ್ಲಿ ಮಾತಾಡ್ಬೇಕು. ನಮ್ ನಾರ್ತ್ ಕರ್ನಾಟಕ ಫುಡ್ ಯಾವಾಗ್ಲೂ ಕೂಡ ಸ್ಪೆಷಲ್. ಇಲ್ಲಿ ನೀವ್ ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಿ? ಯಾವ ತರದ ಫುಡ್ ಅನ್ನ ಪ್ರಿಫರ್ ಮಾಡ್ತೀರಿ ಅಂತ? ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಫುಡ್. ಫುಡ್. ಅಷ್ಟು ಅದ್ರ ಬಗ್ಗೆ ನಾನು ಯಾವತ್ತೂ ಗಮನ ಕೊಟ್ಟಿಲ್ಲ. ಓಕೆ. ನನ್ನ ಪ್ಲೇಟ್ ಅಲ್ಲಿ ಏನ್ ಇರ್ತದೋ ಅದು ತಿಂದ್ಬಿಡ್ತೀನಿ. ಹ್ಮ್. ಪ್ರತ್ಯೇಕವಾಗಿ ಇದೇ ಬೇಕು ಅದೇ ಬೇಕಂತ ನಾನು ಯಾವತ್ತೂ ಕೇಳಿದವನಲ್ಲ. ರೈಸ್ ಬಿಟ್ಟು, ಓಕೆ. ರೈಸ್ ನನಗೆ ಇಡ್ಸೋದಿಲ್ಲ ನಮ್ಗೆ. ಸೊ ಅದ್ ಬಿಟ್ಟು ನಾನು ಬೇರೆ ಯಾವುದೇ ನನಗೆ ಪ್ಲೇಟ್ ಅಲ್ಲಿ ಇರ್ಬೋದು, ನಾನು ಅದು ಇದ್ ಮಾಡ್ತೀನಿ.